ಇನ್ನು ಮಳೆಯ ಅವಾಂತರಗಳು ಒಂದು ಕಡೆ ನದಿಗಳೆಲ್ಲವೂ ಮೈದುಂಬಿ ಹರಿತಾ ಇದ್ದಾರೆ. ಮಗದೊಂದು ಕಡೆ ನಗರದ ಒಳಗೆ ಏನಾಗ್ತಾ ಇದೆ ಅಂದರೆ ಮರಗಳು ಧರಾಶಾಹಿ ಆಗ್ತಾ ಇದೆ. ಸಿಎಂ ನಿವಾಸದ ಸಮೀಪವೇ ಒಂದು ದೊಡ್ಡ ಮರ ನೆಲಕ್ಕೆ ಬಿದ್ದಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದ 2 ವಾಹನಗಳ ಮೇಲೆ ಏಕಾಏಕಿ ಬಿದ್ದುಬಿಟ್ಟಿದೆ ಮರ ಬಿದ್ದ ಹಿನ್ನೆಲೆಯಲ್ಲಿ ವಾಹನಗಳು ಸಂಪೂರ್ಣ ಜಖಂ. ಅದು ಟೆಂಪೋ ಟ್ರಾವೆಲರ್ ಮತ್ತು ಇನ್ನೊಂದು ಇನ್ನೋವಾ ಕಾರು. ಅಶೋಕ ಹೋಟೆಲ್ ಮುಂಭಾಗದಲ್ಲಿ ಮರ ಬಿದ್ದು ಅವಘಡ ಆಗಿದೆ. ಬಟ್ ಏನಪ್ಪ ಅಂದರೆ ಅವಘಡದಲ್ಲಿ 2 ವಿದೇಶಿಗರು ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನೋವಾ ಕಾರ್ನಲ್ಲಿ 2 ಜರ್ಮನ್ ಪ್ರಜೆಗಳಿದ್ರು, ಅವರು ಸದ್ಯ ಪಾರಾಗಿದ್ದಾರೆ. ಇಲ್ಲಾಂದರೆ ಕೆಟ್ಟ ಹೆಸರು ಬಂದ್ಬಿಡ್ತಾ ಇತ್ತು. ಜಾಗತಿಕ ಮಟ್ಟದಲ್ಲಿ ಸೌಂಡ್ ಕೂಡ ಆಗ್ತಾ ಇತ್ತು. ಓಕೆ, ಮಳೆಯ ಅವಾಂತರಗಳು ಒಂದೊಂದು ಕಡೆ ಲೈಟ್ ಕಂಬಗಳು ನೆಲಕ್ಕೆ ಬೀಳ್ತಾ ಇದ್ದಾವೆ, ವೈರ್ಗಳು ನೆಲಕ್ಕೆ ಬೀಳ್ತಾ ಇದೆ, ಮರದ ಒಂದು ರೆಂಬೆ ಕೊಂಬೆಗಳು ನೆಲಕ್ಕೆ ಬೀಳ್ತಾ ಇದೆ, ಕೆಲವೊಂದು ಕಡೆ ಮರ ಬುಡದ ಸಮೇತ ಬೀಳ್ತಾ ಇದೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಅದು ಏಕಾಏಕಿ ವೆಹಿಕಲ್ಗಳು ಪಾಸ್ ಆಗ್ತಾ ಇದ್ದು ಮೂವ್ಮೆಂಟಲ್ಲಿ ಇದ್ದಂತಹ ವೆಹಿಕಲ್ಗಳ ಮೇಲೆ ಬಿದ್ದಿದೆ. ಅದನ್ನು ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಸದ್ಯ ಅದರೊಳಗಿದ್ದವ್ರಿಗೆ ಏನೂ ಆಗಿಲ್ವಲ್ಲ, ಅದೇ ಅದೃಷ್ಟ. ಒಂದು ಟೆಂಪೋ ಮತ್ತೊಂದು ಇನ್ನೋವಾ 2 ಪಾಸ್ ಆಗ್ತಾ ಇತ್ತು. ಮೂವಿಂಗಲ್ಲಿ ಇರಬೇಕಾದ್ರೇ ಮರ ಬಿದ್ದಿದೆ. ಆಳೆತ್ತರದ ಮರ ಬಿದ್ದಿದೆ. ಮರ ಬೀಳ್ತಾ ಇದ್ದಿದ್ದು ನೋಡಿದೆ ನಾನು. ಕಣ್ಮುಂದೆ ಕಾಣಿಸ್ತು, ಬ್ರೇಕ್ ಹೊಡೆದೆ, ಕಂಟ್ರೋಲ್ ಆಗಲಿಲ್ಲಣ್ಣ, ಹೊರಟೋಯ್ತು ಗಾಡಿ ಕೆಚ್ಚಾಗೋಯ್ತು ಮರಕ್ಕೆ. ಇಷ್ಟು ಮಾತ್ರ ಏಟಾಗಿದೆ ನೋಡಿ, ಇದು ಏಟಾಗಿದೆ, ಪ್ರೈವೇಟ್ ಹೋಗಿದೆ. ಅದೇನು ಅಂತ ನೋಡ್ಬೇಕಣ್ಣ, ಏನು ಮಾಡ್ತಾರೆ, ಯಾವ ರೀತಿ ಪರಿಹಾರ ಏನು ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ. ಹಳೆ ಮರಗಳನ್ನೆಲ್ಲ ಸ್ವಲ್ಪ ತೆರವುಗೊಳಿಸ್ಬಿಟ್ಟು ನಮ್ಮ ಬಡವ್ರನ್ನ ಬದುಕಕ್ಕೆ ಬಿಟ್ಟರೆ ಸಾಕಣ್ಣ. ಮೊನ್ನೆ ಅಲ್ಲೊಂದು ಆಟೋ ಮೇಲೆ ಮರ ಬಿದ್ದು ಆಟೋ ಡ್ರೈವರ್ ಸತ್ತೋದ. ಇನ್ನು ಸ್ವಲ್ಪ ಮುಂದೆ ಆಗಿದ್ರೆ ನಾನು ಸತ್ತೋಗ್ಬಿಡ್ತಾ ಇದ್ದಣ್ಣ. ಇವತ್ತು ನನಗೂ ಅದೇ ರೀತಿಯೇ ಬರ್ತಾಯಿತ್ತು. ಎಷ್ಟು ಕಂಟ್ರೋಲ್ ಮಾಡಿದ್ರಿ ಅಣ್ಣ? ಕಂಟ್ರೋಲು ನನಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕಂಟ್ರೋಲ್ ಮಾಡಿದ್ದೀನಣ್ಣ. ನೀವು ಗೊತ್ತಾಗುತ್ತಣ್ಣ, ನೀವು ಅಲ್ಲಿ ನೋಡಿ ಬ್ರೇಕ್ ಹೊಡೆದಿರೋದು ಕಂಟ್ರೋಲ್ ಮಾಡಿದ್ದೀನಣ್ಣ. ಮರ ಬಿದ್ದಿದ್ದು ಕಣ್ಣು ಮುಂದೆ ಬೀಳ್ತಾ ಇತ್ತು, ನೋಡಿದೆ ಅಣ್ಣ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಣ್ಣ? ನಾನು ಹೆಬ್ಬಾಳದಿಂದ ಮೆಜೆಸ್ಟಿಕ್ಕು ಪಿಕಪ್ ಹೋಗ್ತಾ ಇದ್ದಣ್ಣ. ಹೋಟೆಲ್ ಪಿಕಪ್ ಒಂದಿತ್ತು, ಕೊಟ್ಟಿದ್ರು, ಏರ್ಪೋರ್ಟ್ ಡ್ರಾಪ್ ಇತ್ತು ಅಂತೇಳಿ ಹೋಗ್ತಾ ಇದ್ದಣ್ಣ ನಾನು. ಅಣ್ಣ ಮರ ಬೀಳ್ತಾ ಇದ್ದಿದ್ದು ನೋಡಿದೆ ನಾನು. ಕಣ್ಮುಂದೆ ಕಾಣಿಸ್ತು, ಬ್ರೇಕ್ ಹೊಡೆದೆ, ಕಂಟ್ರೋಲ್ ಆಗಲಿಲ್ಲಣ್ಣ, ಹೊರಟೋಯ್ತು ಗಾಡಿ ಕೆಚ್ಚಾಗೋಯ್ತು ಮರಕ್ಕೆ. ಇಷ್ಟು ಮಾತ್ರ ಏಟಾಗಿದೆ ನೋಡಿ, ಇದು ಏಟಾಗಿದೆ, ಪ್ರೈವೇಟ್ ಹೋಗಿದೆ. ಅದೇನು ಅಂತ ನೋಡ್ಬೇಕಣ್ಣ, ಏನು ಮಾಡ್ತಾರೆ, ಯಾವ ರೀತಿ ಪರಿಹಾರ ಏನು ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ. ಹಳೆ ಮರಗಳನ್ನೆಲ್ಲ ಸ್ವಲ್ಪ ತೆರವುಗೊಳಿಸ್ಬಿಟ್ಟು ನಮ್ಮ